ಇತಿಹಾಸವನ್ನ ನಾವು ಪುನಃ ಬರಿತಾ ಇದ್ದೇವೆ ಅಂತ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ 2014ರಲ್ಲಿ ಮಾನ್ಯ ಆಗ ಶಾಸಕರಾಗಿದ್ದ ಶ್ರೀ ಮಂಕಾಳಿದ್ದೆ ಸರ್ ಅವರು ಅವರ ನೇತೃತ್ವದಲ್ಲಿ ಎಂಡೋಸಲ್ಫಾನ್ ಕ್ಯಾಂಪ್ ಅನ್ನು ಮಾಡಿ ಫಲಾನುಭವಿಗಳನ್ನ ಗುರುತಿಸಿ ಅವರಿಗೆಲ್ಲ ಕಾಂಪನ್ಸೇಷನ್ ಬರುವಾಗ ಆವಾಗ ಆಗಿರೋದು ಒಂದು ಚಟುವಟಿಕೆ ಇದು. ಅದರ ನಂತರ ಸ್ವಲ್ಪ ಗ್ಯಾಪ್ ಆಯ್ತು. ಅದ್ರ ನಂತರ ಏನಾಯ್ತು ಅಂದ್ರೆ ಬಹಳ ಜನ ನಮ್ಮ ಹತ್ರ ಬಂದು ಕೇಳ್ತಿದ್ರು ಎಂಡೋಸಲ್ಫಾನ್ ನಮ್ಗೆ ತಪ್ಪೋಗಿದೆ ನಮ್ಗೆ ತಪ್ಪೋಗಿದೆ ಅಂತ ದಿನಕ್ಕೆ ಒಂದು 5-6 ಎನ್ಕ್ವೈರಿ ಆದ್ರೂ ಬರ್ತಿದ್ರು. ಸೊ ಈ ಸಲ ಸರ್ ಬಂದ ಮೊದಲನೇ ಸಲ ನಾವು ಅವ್ರಿಗೆ ಭೇಟಿಯಾಗಿ ಮೊದಲನೇ ಸಲ ಮಾತಾಡಿದ್ದು ಫಸ್ಟ್ ಟಾಪಿಕ್ ಎಂಡೋಸಲ್ಫಾನ್ ಅವ್ರಿಗೆ ನಾವು ಬಿಟ್ಟು ಹೋದವ್ರಿಗೆ ಏನಾದ್ರು ಮಾಡಬೇಕು, ಇದ್ರ ಆದಷ್ಟು ಬೇಗ ನೀವು ಏನಂತ ಕ್ಯಾಂಪ್ ಅರೇಂಜ್ ಮಾಡಿ ಇಡೀ ಡಿಸ್ಟ್ರಿಕ್ಟ್ ಅಲ್ಲಿ ಮಾಡಬೇಕು, ಭಟ್ಕಳದಲ್ಲಂತೂ ಮಾಡ್ಲೇಬೇಕಂತೇಳಿ ಅವರದ್ದು ಫಸ್ಟ್ ಇದು ಹೀಸ್ ಬ್ರೈನ್ ಚೈಲ್ಡ್ ದಿಸ್ ಹೋಲ್ ಇವೆಂಟ್ ಇಸ್. ಸೊ ಹಾಗೆ ಈ ಕಾರ್ಯಕ್ರಮನ ಉದ್ಘಾಟಿಸಲಿಕ್ಕೆ ಅವರು ಬಂದಿದ್ದಾರೆ. ನಮ್ಮೆಲ್ಲರ ಪರವಾಗಿ ಮಾನ್ಯ ಸಚಿವರಾದ ಶ್ರೀ ಮಂಕಾಳಿದ್ದೆ ಸರ್ ಅವರಿಗೆ ನಮ್ಮ ಇಲಾಖೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತನ ಕೋರ್ತೀನಿ. ಹಾಗೆ ಇವತ್ತಿನ ಅತಿಥಿಗಳಾಗಿ ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಶ್ರೀ ಡಾಕ್ಟರ್ ನೀರಜ್ ಸರ್ ಬಂದಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಅತಿಥಿಗಳು ಹಾಗೂ ಬಿಡಿ ಮೊಗೇರ್ BO ಸರ್ ಬಂದಿದ್ದಾರೆ, ಹಾಗೂ ಸತೀಶ್ ಶೇಖ್ ಎಂಡೋಸಲ್ಫಾನ್ ವಿಷಯದ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ಮತ್ತು ಇವತ್ತಿನ ಫಲಾನುಭವಿಗಳು ಯಾರಿದ್ದಾರೆ ಅವರು ಮತ್ತು ಅವ್ರೊಟ್ಟಿಗೆ ಯಾರು ಬಂದಿದ್ದಾರೆ ನನ್ಗೆ ಅರ್ಥ ಆಗ್ತದೆ. ಅವ್ರೊಟ್ಟಿಗೆ ಒಬ್ರು ಅಥವಾ ಇಬ್ರು ಬರ್ಬೇಕಾಗ್ತದೆ. ನಿಮ್ ಕೆಲಸ ಬಿಟ್ಕೊಂಡು ಅದನ್ನ ನಿಮ್ದು ಏನ್ ದುಡಿಮೆ ಇದೆ ಬಿಟ್ಕೊಂಡು ನೀವೆಲ್ಲರೂ ಬಂದಿದ್ದೀರಿ. ಆದಷ್ಟು ಬೇಗ ಆದಷ್ಟು ಸ್ಮೂತ್ ಆಗಿ ಈ ಇವೆಂಟ್ ಅನ್ನ ನಾನು ಮಾಡ್ಲಿಕ್ಕೆ ಎಲ್ಲೂ ಫ್ರಿಕ್ಷನ್ ಆಗದೆ, ಎಲ್ಲೂ ನಿಮ್ಗೆ ಕನ್ಫ್ಯೂಷನ್ ಆಗದೆ, ಏನೂ ತೊಂದರೆ ಆಗದೆ ಆದಷ್ಟು ಸ್ಮೂತ್ ಆಗಿ ಈ ಇವೆಂಟ್ ಅನ್ನ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಮತ್ತೆ ಎಲ್ಲರಿಂದ ಸಹಕಾರವನ್ನು ಕೋರ್ತೇನೆ. ಏನಾದ್ರೂ ಸಮಸ್ಯೆ ಇದ್ರೆ ದಯವಿಟ್ಟು ನಮ್ ಗಮನಕ್ಕೆ ತನ್ನಿ. ಆದಷ್ಟು ಬೇಗ ಇದೆಲ್ಲ ನಿಮ್ಮೆಲ್ಲರ ಪ್ರೋಗ್ರಾಮ್, ನಮ್ದು ಪ್ರೋಗ್ರಾಮ್, ನಿಮ್ಮೆಲ್ಲರದ್ದು ಪ್ರೋಗ್ರಾಮ್, ನಿಮ್ಗಾಗಿರುವಂತ ಪ್ರೋಗ್ರಾಮ್. ಹಾಗಾಗಿ ಆದಷ್ಟು ಇದನ್ನು ಚೆನ್ನಾಗಿ ಯಾರಿಗೂ ತೊಂದರೆ ಆಗದೆ ಇಫೆಕ್ಟಿವ್ ಆಗಿ ಮಾಡಿ ಪ್ರಯೋಜನ ಆಗ್ಬೇಕು. ಸುಮ್ಮನೆ ನಾವು ಕ್ಯಾಂಪ್ ಮಾಡಿದ್ವಿ ನಾಳೆ ಪೇಪರ್ ಫೋಟೋ ಬಂತು ಅಲ್ಲ. ಈ ಕ್ಯಾಂಪ್ ಇಂದ ಸ್ವಲ್ಪ ಜನರಿಗಾದ್ರೂ ಇದು ಮೊದಲು ಇರ್ಲಿಲ್ಲ ಈಗ ಇವ್ರಿಗೆ ಬಂತು ಅನ್ನೋಂಗ ಆಗ್ಬೇಕು. ಹಾಗಾಗ್ಲಿ ಅಂತ ದೇವರಲ್ಲಿ ಆಶಿಸ್ತೇನೆ. ಧನ್ಯವಾದಗಳು. ನಮಸ್ಕಾರಗಳು. ಈ ದಿನ ನಮ್ಮ ಉಸ್ತುವಾರಿ ಸಚಿವರು ಈ ಒಂದು ಬಿಟ್ಟು ಹೋದ ಎಂಡೋಸಲ್ಫಾನ್ ಪೀಡಿತರನ್ನ ಪುನಃ ನಾವು ಪರೀಕ್ಷೆಯನ್ನು ಮಾಡಿಸ್ಬೇಕು, ಅವರಿಗೆ ಬಡವರಿರ್ತಾರೆ, ಅವರಿಗೆ ಏನಾದರೂ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ಬೇಕಂತ ಸಾಹೇಬರು ಸಚಿವರಾದ ದಿನದಿಂದನೂ ಸಹ ಇದನ್ನ ಆದಷ್ಟು ಬೇಗ ಮಾಡಿಸಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದನ್ನ ನಮ್ಮ ಜಿಲ್ಲೆಯಾದ್ಯಂತ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ದಿನ ನಾವು ನಮ್ಮ ಭಟ್ಕಳ ಸಾರ್ವಜನಿಕ ಆಸ್ಪತ್ರೆಯಿಂದ ನಮ್ಮ ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ನಾವು ಮಾನ್ಯ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಈ ಒಂದು ನಿಮಗೆಲ್ಲ ಗೊತ್ತಿರೋ ಹಾಗೆ 2014ರಲ್ಲಿ ನಾವು ಎಂಡೋಸಲ್ಫಾನ್ ಪೀಡಿತರ ಬಗ್ಗೆ ಸಂಪೂರ್ಣವಾದ ಒಂದು ಅಧ್ಯಯನ ನಡೆದ ನಂತರ ಹೈಕೋರ್ಟ್ನಲ್ಲಿ ಒಂದು 27/11/2014ರಲ್ಲಿ ಒಂದು ತೀರ್ಪು ಬರ್ತದೆ. ಆ ತೀರ್ಪಲ್ಲಿ ಎಂಡೋಸಲ್ಫಾನ್ 2085 ನಂತರ ಎಂಡೋಸಲ್ಫಾನ್ ನಾವು ಇಲ್ಲೆಲ್ಲ ಸ್ಕ್ರೀನಿಂಗ್ ಎಲ್ಲ ಆಯಿತು. ಅದಾದ ನಂತರ ಏನು ಮಕ್ಕಳು ಅದರ ಪರಿಣಾಮವಾಗಿ ಮಕ್ಕಳುಗಳು ಎಲ್ಲ ಜನಿಸಿದ್ರು, ಅವರಿಗೆ ಬಹಳ ಅವರಿಗೆ ನ್ಯೂನತೆಗಳು ಕಂಡುಬಂತು. ಮುಖ್ಯವಾಗಿ ಮಿದುಳು ಮತ್ತು ನರಮಂಡಲಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಮತ್ತು ಬೋನ್ಸ್ ಮತ್ತು ಮಾಂಸಖಂಡಗಳಿಗೆ ಸಂಬಂಧಪಟ್ಟ ಕಾಯಿಲೆಗಳು, ಕಣ್ಣು, ಕಿವಿ, ಮೂಗು, ಈ ರೀತಿ ಬೇರೆ ಬೇರೆ ಮನುಷ್ಯನ ಅಂಗಾಂಗಗಳ ಅಫೆಕ್ಟ್ ಆಗಿ ದೈಹಿಕ ನ್ಯೂನತೆಗಳು ಮತ್ತು ಬುದ್ಧಿಮಾನ್ಯತೆ ಈ ಥರ ಕಾಯಿಲೆಗಳು ಹುಟ್ಕೊಂಡ್ವು. ಸೊ ಇದೆಲ್ಲವನ್ನು ಗಮನಿಸಿದ ಆಗಿನ ಸರ್ಕಾರಗಳು ಏನಾದರೂ ಒಂದು ಅನುಕೂಲ ಮಾಡಬೇಕು ಎಂಡೋಸಲ್ಫಾನ್ ಪೀಡಿತರಿಗೆ ಅಂತ ಒಂದು ತೀರ್ಮಾನ ಮಾಡಿಕೊಂಡು ಅವಾಗ ಅಧ್ಯಯನಗಳನ್ನ ಮಾಡಿ ಆ ಅಧ್ಯಯನ ನಂತರ ಇವರಿಗೆ ಸರ್ಕಾರದಿಂದ ಒಂದು
ಏನು ಮಾಸಾಶನ ಕೊಡುವಂಥದ್ದು, ಅವರಿಗೆ ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡುವಂಥದ್ದು, ಇದೆಲ್ಲ ಕಾರ್ಯಕ್ರಮ ಹಾಕ್ಕೊಂಡು ಈ ಒಂದು ಹಿನ್ನೆಲೆಯಲ್ಲಿ ಈಗ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 6 ತಾಲೂಕಲ್ಲಿ 6 ತಾಲೂಕಲ್ಲಿ ನಾವು ಈ ಒಂದು ಎಂಡೋಸಲ್ಫಾನ್ ಪೀಡಿತರನ್ನ ನಾವು ತಪಾಸಣೆ ಮಾಡುವಂಥದ್ದು ನಾವು ಮಾಡ್ತಾ ಇದ್ದೀವಿ. ಅಂಕೋಲಾ, ಕುಮಟಾ, ಹೊನ್ನಾವರ, ಭಟ್ಕಳ, ಶಿರ್ಸಿ ಮತ್ತು ಸಿದ್ದಾಪುರಗಳಲ್ಲಿ ಈ ಒಂದು ಪೀಡಿತರು ಇದ್ದಾರೆ ಅಂದ್ಬಿಟ್ಟು ಸರ್ವೆಗಳನ್ನ ಸಹ ಮಾಡಿದ್ದೀವಿ. ನಮಗೆ ಈಗ ಆರೋಗ್ಯ ಘಟಕಗಳು ಸಹ ಹಳ್ಳಿಗಳಿಗೆ ಹೋಗಿ ಸುಮಾರು 232 ಹಳ್ಳಿಗಳಲ್ಲಿ ಈ ಪೀಡಿತರು ಇದ್ದಾರೆ. ಅವರಿಗೆ ನಾವು ಏನಾದ್ರು ಒಳ್ಳೇದು ಮಾಡ್ಬೇಕಂದ್ಬಿಟ್ಟು ಅಲ್ಲಿ ಆರೋಗ್ಯ ಸಂಚಾರ ಘಟಕಗಳನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಈಗ ಸನ್ಮಾನ್ಯ ಸಚಿವರು ಬಂದ ನಂತರ ಸುಮಾರು ನಾವು 17 ಕೋಟಿ ರೂಪಾಯಿದು ಒಂದು ಪುನರ್ವಸತಿ ಕೇಂದ್ರವನ್ನು ಮಂಕಿ ಗ್ರಾಮದಲ್ಲಿ ಆಸ್ಪತ್ರೆ ಆವರಣದಲ್ಲಿ 16 ಕೋಟಿ ರೂಪಾಯಿಗಳ 30 ಹಾಸಿಗೆಗಳ ಪುನರ್ವಸತಿ ಕೇಂದ್ರವನ್ನು ಸಾಹೇಬರು ಅದೊಂದು ಪ್ರಸ್ತಾವನೆಯನ್ನು ನಮಗೆ ಕೊಡಕ್ಕೆ ಹೇಳಿದ್ರು. ಆ ಒಂದು ಪ್ರಸ್ತಾವನೆಯನ್ನು ಮಾಡಿ ಸುಸಜ್ಜಿತವಾದ ಎಲ್ಲ ರೋಗಿಗಳಿಗೆ ಮತ್ತು ಅವರ ಜೊತೆಯಲ್ಲಿರೋಂಥ ಅವರ ಕುಟುಂಬಸ್ಥರಿಗೆ ಅಲ್ಲೇ ಇದ್ದು ಅವರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡುವಂಥದ್ದು, ಜೊತೆಗೆ ಅವರ ಸಂಬಂಧಿಕರು ಪೇರೆಂಟ್ಸ್ಗಳು ಯಾರ ಇದ್ದರೆ ಅವ್ರಿಗೂ ಸಹ ನಾವು ಅಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಜೀವನ ಮಾಡೋದಕ್ಕೆ ಒಂದು ಟ್ರೈನಿಂಗ್ ಕೊಡೋಂಥ ವ್ಯವಸ್ಥೆ, ಟೈಲರಿಂಗ್ ಇರ್ಬೋದು, ಟಾಯ್ಸ್ ಮೇಕಿಂಗ್ ಇರ್ಬೋದು, ಈ ಥರ ಇದರಲ್ಲಿ ಟ್ರೈನಿಂಗ್ ಕೊಡುವಂಥದ್ದು. ಸೊ ಇದೆಲ್ಲ ಈ ಮುಂದಿನ ದಿನಗಳಲ್ಲಿ ಆಗ್ತಾ ಇದೆ. ಇವತ್ತು ನಾವು ಏನು ಬಿಟ್ಟು ಹೋಗಿದ್ದಾರೆ 2015ರಲ್ಲಿ ಬಿಟ್ಟು ಹೋಗಿದ್ದಾರೆ, ಅವ್ರನ್ನ ನಾವು ತಪಾಸಣೆ ಮಾಡುವಂಥದ್ದು. ತಪಾಸಣೆ ಮಾಡಿ ನಮ್ಮಲ್ಲಿ ಈಗ ಆಲ್ರೆಡಿ ಕಿವಿ ಮೂಗು ಗಂಟಲು ಡಾಕ್ಟರ್ಗಳು ಬಂದಿದ್ದಾರೆ ಮತ್ತು ಮಾನಸಿಕ ತಜ್ಞ ವೈದ್ಯರಿದ್ದಾರೆ, ಮಕ್ಕಳು ಡಾಕ್ಟರ್ ಇದ್ದಾರೆ, ಕಿವಿ ಮೂಳೆ ತಜ್ಞರುಗಳಿದ್ದಾರೆ, ಕಣ್ಣಿನ ತಜ್ಞರಿಗೂ ಸಹ ಬಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಆಡಿಯಾಲಜಿಸ್ಟ್ ಸಹ ಓದಿದ್ದಾರೆ. ಸೊ ಯಾರ್ಯಾರಿಗೆ ನ್ಯೂನ್ಯತೆಗಳು ಇದೆ ಅವರಿಗೆ ಏನು 25%ಇಂದ 59%ನವರಿಗೆ ಒಂದು ಹಂತದ ನ್ಯೂನ್ಯತೆ, 60%ಇಂದ 100%ವರೆಗೆ ಇನ್ನೊಂದು ಹಂತದ ನ್ಯೂನ್ಯತೆಗಳನ್ನ ಅವರು ಇವತ್ತು ಕಂಡುಹಿಡಿದ್ಬಿಟ್ಟು ಅವರಿಗೆ ಸರ್ಟಿಫಿಕೇಟ್ಸ್ಗಳನ್ನ ಸಹ ಕೊಡುವಂಥ ಚಾಲನೆ ಇವತ್ತು ಕೊಡ್ತಾ ಇದ್ದೀವಿ. ತಪಾಸಣೆಯನ್ನು ಮಾಡಿಕೊಂಡು ಎಲ್ಲಿ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ನಮ್ಮ ತಜ್ಞ ವೈದ್ಯರು ಸಹ ಸರ್ಟಿಫಿಕೇಟ್ಗಳನ್ನ ಸಹ ಕೊಡ್ತಾ ಇರ್ತಾರೆ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮೊದಲನೇದಾಗಿ ಎಂಡೋಸಲ್ಫಾನ್ ಕಾರ್ಯಕ್ರಮ ಹೇಗೆ ಪ್ರಾರಂಭ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನಾನು ಈ ಒಂದು ಸಂದರ್ಭದಲ್ಲಿ ನನಗೆ ಖುಷಿ ಯಾಕಂತ ಹೇಳಿದ್ರೆ ಮಾನ್ಯ ಸಚಿವರು ಪ್ರಾರಂಭಿಸಿದಂಥ ಒಂದು ಕಾರ್ಯಕ್ರಮ ಇವತ್ತು ಅವರೇ ಮತ್ತೊಂದ್ಸಲ ಬಂದು ಅದನ್ನ ಕಂಟಿನ್ಯೂಟಿ ಮಾಡದಂಗೆ ಇವತ್ತು ಇನಾಗ್ರೇಷನ್ ಮಾಡಿದರು. ಇದಕ್ಕೆ ಎಲ್ಲರೂ ಕೂಡ ಚಪ್ಪಾಳೆ ತಡಬೇಕು ನೀವು. ಜೊತೆಗೆ ಎಂಡೋಸಲ್ಫಾನ್ ಅಂದ್ರೆ ಅದು ಒಂದು ಕ್ರಿಮಿನಾಶಕ. ಅದು ಅಂದ್ರೆ ನಾವು ಪೆಸ್ಟಿಸೈಡ್ ಅಂತ ಏನ್ ಹೇಳ್ತೀವಲ್ಲ, ಅದು ಬ್ರಾಡ್ ಸ್ಪೆಕ್ಟ್ರಮ್ ಪೆಸ್ಟಿಸೈಡ್. 1950ರಲ್ಲಿ ಇದನ್ನು ಪತ್ತೆ ಮಾಡ್ತಾರೆ. 1954ರಲ್ಲಿ ನಮ್ಮ US ಅಲ್ಲಿ ಇದನ್ನು ರಿಜಿಸ್ಟರ್ ಮಾಡ್ತಾರೆ. ಹಾಗೆ ಇದು ಹೇಗಿತ್ತು ಅಂತ ಹೇಳಿದ್ರೆ ಎಲ್ಲಾ ಹುಳುಗಳನ್ನು ಸಾಯಿಸ್ತಿತ್ತು ಈ ಪೆಸ್ಟಿಸೈಡ್. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಇದನ್ನ ನಮ್ಮ ಫಸ್ಟ್ ಆಫ್ ಆಲ್ ನಮ್ದು ಕೇರಳದಲ್ಲಿ 1975ರಲ್ಲಿ ಕ್ಯಾಶ್ಯೂ ಪ್ಲಾಂಟೇಶನ್ ಮೇಲೆ ಸ್ಪ್ರೇ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಏನಾಗ್ತದೆ ಅಂದ್ರೆ 1980ರಿಂದ 90ರಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಇದನ್ನು ಉಪಯೋಗ ಮಾಡ್ತಾರೆ. ಆವಾಗ ಏನಾಗಿತ್ತು ಅಂತಂದ್ರೆ ಇದನ್ನ ನಮ್ದು ಕ್ಯಾಶ್ಯೂ ಇರ್ಬೋದು, ಟೊಬ್ಯಾಕೊ ಇರ್ಬೋದು, ಟೀ ಪ್ಲಾಂಟೇಶನ್, ಫ್ರೂಟ್ಸ್ ಮತ್ತೆ ಪ್ಯಾಡಿ ಭತ್ತದ ಬೆಳೆಗಳಿಗೂ ಕೂಡ ಈ ಒಂದು ಯಾವುದು ಎಂಡೋಸಲ್ಫಾನ್ ಅನ್ನು ಸ್ಪ್ರೇ ಮಾಡ್ತೀವಿ. ಜೊತೆಗೆ ನಮ್ಮ 1985ರಿಂದ ಏನಾಯ್ತು ಅಂತಂದ್ರೆ ನಮ್ದು ಕುಂದಾಪುರ ಡಿವಿಷನ್ ಪ್ರಾರಂಭ ಆಯ್ತು, ಯಾವುದು ಗೇರು ಅಭಿವೃದ್ಧಿ ನಿಗಮ. ಆಮೇಲೆ 85ರಿಂದ ನಮ್ದು ಕುಮಟಾ ಡಿವಿಷನ್ ಸ್ಟಾರ್ಟ್ ಆಗ್ತದೆ. ಅದಾಯ್ತಾ. 85ರಿಂದ 99 ತನಕ ನಮ್ಮ ಜಿಲ್ಲೆಯಲ್ಲಿ ಎಂಡೋಸಲ್ಫಾನ್ ಸ್ಪ್ರೇ ಆಗಿದೆ. ನೀವು ನಂಬ್ತಿರೋ ಬಿಡ್ತಿರೋ 85ರಿಂದ 90ರಲ್ಲಿ ನಮ್ಮ ಏರಿಯಲ್ ಸ್ಪ್ರೇ ಅಂತ ಹೇಳ್ತೀವಿ ನಾವು, ಅಂದ್ರೆ ವೈಮಾನಿಕವಾದ ಸಿಂಪಡಣೆ. ಅಂದ್ರೆ ನಾವೆಲ್ಲ ಸಣ್ಣವರಿದ್ದಾಗ ಕೇಳ್ತಿದ್ವಿ, ಹೆಲಿಕಾಪ್ಟರ್ ಬಂತು ಗೇರು ಇದಕ್ಕೆ ಪ್ಲಾಂಟೇಶನ್ಗೆ ಮದ್ದು ಹೊಡಿತಿದ್ರು ಅಂತ ಹೇಳ್ತಿದ್ರು. 85ರಿಂದ 90 ತನಕ ಬರೀ ಭಟ್ಕಳದ ಬೆಳಕೆ ಗ್ರಾಮದಲ್ಲಿ ಇದು ಸ್ಪ್ರೇ ಆಗಿದೆ. ಒಂದೇ ಗ್ರಾಮ, ಅದರಲ್ಲಿ 5 ವರ್ಷ ಅದನ್ನ ಸ್ಪ್ರೇ ಮಾಡಿದ್ದಾರೆ. ಅದ ನಂತರ ಏನಾಯ್ತು ಅಂತಂದ್ರೆ 90ರಿಂದ 99 ತನಕ ಹ್ಯಾಂಡ್ ಪಂಪ್ ಬರ್ತಿತ್ತು ಅವಾಗ, ಅದರಿಂದ ಪ್ಲಾಂಟೇಶನ್ಗೆಲ್ಲ ಸ್ಪ್ರೇ ಮಾಡಿದ್ರು. ಅದು ಕೂಡ ಏನಾಯ್ತು ಅಂತಂದ್ರೆ ನಮ್ಮ ಭಟ್ಕಳದಲ್ಲಿ ಸ್ಪ್ರೇ ಮಾಡಿದ್ರು, ಹೊನ್ನಾವರದಲ್ಲಿ ಸ್ಪ್ರೇ ಮಾಡಿದ್ರು, ಕುಮಟಾ, ಅಂಕೋಲಾ, ಶಿರ್ಸಿ, ಸಿದ್ದಾಪುರ ಮತ್ತೆ ಬನವಾಸಿ ತನಕ ಇದನ್ನ ಸ್ಪ್ರೇ ಮಾಡಿದ್ರು. ಅಂದ್ರೆ ಆವಾಗ ಕುಮಟಾ ಡಿವಿಷನ್ ಅಲ್ಲಿ 6 ಯೂನಿಟ್ ಇತ್ತು. ಅಂದ್ರೆ ಭಟ್ಕಳ,
ಕುಮಟಾ, ಅಂಕೋಲಾ, ಸಿರ್ಸಿ, ಸಿದ್ದಾಪುರ ಮತ್ತೆ ಬನವಾಸಿ ಅಂತ ಒಂದು 6 ಯೂನಿಟ್ ಅಲ್ಲಿ ಅವರು ವರ್ಕ್ ಅನ್ನ ಮಾಡ್ತಾರೆ. ಆವಾಗ ಏನಾಯ್ತು, ಕೋರ್ಟ್ ಅಂದ್ರೆ ಕೆಲವೊಬ್ರು ಹೋದ್ರು, ಅಂದ್ರೆ ಅದರಿಂದ ಏನಾಯ್ತು ಅಂತಂದ್ರೆ ಸ್ಪ್ರೇ ಮಾಡಿದ ಮೇಲೆ ಕೆಲವೊಂದ್ಸಲ ಜೆನೆಟಿಕ್ ಮತ್ತೆ ಎಂಡೋಕ್ರೈನ್ ಸಿಸ್ಟಮ್ ಮೇಲೆ ಎಲ್ಲ ತೊಂದರೆ ಕೊಡ್ತು. ಕೆಲವೊಬ್ಬರಿಗೆ ನ್ಯೂರಾಲಜಿಕಲ್ ಪ್ರಾಬ್ಲಮ್ ಆಯ್ತು, ಹುಟ್ಟಿದಾಗ ಅಂಗವಿಕಲತೆ ಆಯ್ತು, ಎಲ್ಲ ಅಂದ್ರೆ ಡಿಸಾರ್ಡರ್ಸ್ ಗಳು ಈ ಒಂದು ಕಾಯಿಲೆ ಅಂದ್ರೆ ಸ್ಪ್ರೇ ಇಂದ ಬಂತು ಅಂತ ಸ್ಟಡಿ ಆಯ್ತು. ಆವಾಗ 2012ರಲ್ಲಿ ಮತ್ತೆ ಕೋರ್ಟ್ ಒಂದು ಆರ್ಡರ್ ಕೊಡ್ತದೆ, ಈ ಫಲಾನುಭವಿಗಳನ್ನ ಗುರುತಿಸಬೇಕು, ಅವರಿಗೆ ಸವಲತ್ತು ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಅದೇ ಟೈಮ್ನಲ್ಲಿ ನಮ್ಮ ಮಂಕಳವೀರ ಸರ್ ಇರ್ತಾರೆ, ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಆ ಟೈಮ್ನಲ್ಲಿ ಅವರು 2014ರಲ್ಲಿ 27/1/2014ಕ್ಕೆ ಒಂದು ಕೋರ್ಟ್ ಆದೇಶ ಕೊಡ್ತದೆ. ತಕ್ಷಣ ಇವರಿಗೆ ಸರ್ವೆ ಆಗ್ಬೇಕು, ಅವರಿಗೆ ಗವರ್ಮೆಂಟ್ ಅಲ್ಲಿ ಏನೇನು ಕೊಡ್ತೀರಿ ಅಂದ್ರೆ ಪೆನ್ಷನ್, ಮೆಡಿಕಲ್ ಬೆನಿಫಿಟ್ಸ್ ಎಲ್ಲ ಕೊಡ್ಬೇಕಂತ ಕೂಡ ತೀರ್ಮಾನ ಮಾಡ್ತದೆ. ಆವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ 2013ರಲ್ಲಿ ಸರ್ವೆ ಮಾಡ್ತೀವಿ, ಮತ್ತೆ ಡಿಸೆಂಬರ್ ಅಲ್ಲಿ ಮತ್ತೊಂದು ರೀಸರ್ವೆ ಮಾಡಿಬಿಟ್ಟು ಮತ್ತೆ 2014ರ ಜನವರಿ ಮತ್ತೆ ಫೆಬ್ರವರಿ ಕ್ಯಾಂಪ್ಗಳು ಸ್ಟಾರ್ಟ್ ಆಗ್ತವೆ. ಮತ್ತೆ ಅದು ಕೂಡ ಮಾನ್ಯ MLA ಅವರಿದ್ದಾಗ ಬೆಳಗ್ಗೆ ಗ್ರಾಮದಿಂದನೇ ಪ್ರಾರಂಭ ಮಾಡ್ತಾರೆ ಅವರು. ಆಮೇಲೆ ಅದು ಒಂದು ಬರೀ ಭಟ್ಕಳ ಕ್ಷೇತ್ರಕ್ಕೆ ಮಾತ್ರ ಮಾಡಿಲ್ಲ, ಅವರ ಒಂದು ಪ್ರಯತ್ನದಿಂದ ಇಡೀ ನಮ್ಮ ಜಿಲ್ಲೆಯಲ್ಲಿ ಈ ಕ್ಯಾಂಪ್ಗಳು ಸ್ಟಾರ್ಟ್ ಆಯಿತು. ಒಟ್ಟು 34 ಕ್ಯಾಂಪ್ಗಳನ್ನು ಮಾಡಿ 1860 ರೋಗಿಗಳನ್ನ, ನಾನು ಆಕ್ಚುಲಿ ಅವ್ರನ್ನ ಫಲಾನುಭವಿ ಅಂತ ಹೇಳೋದು ತಪ್ಪಾಗ್ತದೆ, ಅವ್ರ ಆಕ್ಚುಲಿ ಪೀಡಿತರು, ಅವರನ್ನ ನಾವು 1860 ಪತ್ತೆ ಮಾಡಿದ್ವಿ. ಅದರಲ್ಲಿ 768 ಜನ ಭಟ್ಕಳದವರಿದ್ರು ಅಂದ್ರೆ ಆ ಸಂದರ್ಭದಲ್ಲಿ. ಅದರಲ್ಲಿ ಈಗ 263 ಜನ ಇಡೀ ನಮ್ಮ ಜಿಲ್ಲೆಯಲ್ಲಿ ತೀರೋಗಿದ್ದಾರೆ. ಅವರಲ್ಲಿ 1597 ಜನ ಈಗ ಬದುಕಿದ್ದಾರೆ. ಅವ್ರಿಗೇನಾಯ್ತು, ಆಮೇಲೆ ಕೋರ್ಟ್ ಮತ್ತೆ ಮಧ್ಯಂತರ ಒಂದು ಆದೇಶ ಕೊಡ್ತು, ಅವರಿಗೆ 3/14ರಿಂದನೇ ಪೆನ್ಷನ್ ಕೊಡಬೇಕು. ಎಷ್ಟು ಪೆನ್ಷನ್? 25% ಕೆಳಗಡೆ ಇದ್ದವರಿಗೆ ಪೆನ್ಷನ್ ಇರಲಿಲ್ಲ, 25ರಿಂದ 60% ಇದ್ದವರಿಗೆ 1,500 ರೂಪಾಯಿ, ಆಮೇಲೆ 60% ಮೇಲಿದ್ದವರಿಗೆ 3,000 ರೂಪಾಯಿನ ಪೆನ್ಷನ್ ಫಿಕ್ಸ್ ಮಾಡ್ತಾರೆ. ಬರೀ ಪೆನ್ಷನ್ಗೆ ಫಿಕ್ಸ್ ಆಗಿಲ್ಲ ಗೌರ್ಮೆಂಟ್, ಆಮೇಲೆ ಅವರಿಗೆ ಮೆಡಿಕಲ್ ಫೆಸಿಲಿಟಿ ಬೇಕು. ಅವ್ರಿಗೆ ಎಲ್ಲಿ ಕಳಿಸ್ಬೇಕು ನಾವು? ಮಣಿಪಾಲ್ನ KMC ಹಾಸ್ಪಿಟಲ್ ಜೊತೆ ಟೈಅಪ್ ಆಯ್ತು. ಯಾವುದೇ ಒಂದು ಅಂದ್ರೆ ರೋಗಿ ಹೋದ್ರು ಕೂಡ ಎಷ್ಟೇ ಅಮೌಂಟ್ ಆದ್ರೂ ಕೂಡ ಗೌರ್ಮೆಂಟ್ ಅವರಿಗೆ ಬೇರ್ ಮಾಡ್ತೀವಿ. ನನ್ನ ಲೆಕ್ಕದಲ್ಲಿ 2015ರಿಂದ ಸರ್ ನಾವು 75 ಲಕ್ಷ ಇನ್ನು ತನಕ ಅವರಿಗೆ ಪೇ ಮಾಡಿದ್ವಿ. ಜೊತೆಗೆ 2014ರಲ್ಲಿ ಮತ್ತೊಂದು ಬಂತು, ಆಮೇಲೆ ಮಣಿಪಾಲಲ್ಲಿ KMCಲಿ ಅವ್ರಿಗೆ ಒಡಂಬಡಿಕೆ ಮಾಡ್ಕೊಂಡು ಫ್ರೀ ಆದ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದೀವಿ. ಜೊತೆಗೆ ಬಸ್ ಪಾಸ್ ಕೂಡ ಫ್ರೀ ಇದೆ, ಅಂದ್ರೆ ಯಾರು ಅಂಗವಿಕಲರು ಅವ್ರ ಜೊತೆಗೆ ಒಬ್ಬರಿಗೆ 2 ಜನಕ್ಕೆ ಬಸ್ ಪಾಸ್ ಕೂಡ ಫ್ರೀ ಆಗಿದೆ. ಜೊತೆಗೆ 2018ರಿಂದ ಮತ್ತೆ ಅಂದ್ರೆ ಸರ್ಕಾರ ಏನ್ ಮಾಡ್ತು ಅಂತಂದ್ರೆ, ಅವರು ಎಲ್ಲ ಕಡೆಗೂ ಓಡಾಡ್ಲಿಕ್ಕೆ ಆಗಲ್ಲ ಅಂತ ಬಿಟ್ಟು ಅವರ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಸರ್ವಿಸ್ ಕೊಡ್ಬೇಕಂತ ಬಿಟ್ಟು ಮೆಡಿಕಲ್ ಮೊಬೈಲ್ ಯೂನಿಟ್ ಸಂಚಾರಿ ಆರೋಗ್ಯ ಘಟಕವನ್ನ ನಮ್ಮ ಜಿಲ್ಲೆಯ 4 ಇತ್ತು. ಅಂದ್ರೆ ಸಿದ್ದಾಪುರ, ಸಿರ್ಸಿಗೆ 1, ಅಂಕೋಲಾ ಮತ್ತೆ ಕುಮಟಾಗೆ 1, ಭಟ್ಕಳಗೊಂದು ಸೆಪರೇಟ್, ನಮ್ಮ ಹೊನ್ನಾರ್ಗೊಂದು ಸೆಪರೇಟ್ ಮಾಡುದು. ಆಮೇಲೆ 2021ಕ್ಕೆ ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡಿ ಸರ್ 6 ಯೂನಿಟ್ಗಳನ್ನ ಮಾಡಿದ್ದಾರೆ ಸರ್. ಈಗ ಅಂದ್ರೆ ಪ್ರತಿಯೊಂದು ತಾಲೂಕಿಗೂ 1 ಯೂನಿಟ್, ಭಟ್ಕಳಕ್ಕೆ 1 ಯೂನಿಟ್ ಅಂದ್ರೆ MMU, ಮತ್ತೆ ಹೊನ್ನಾವರ, ಕುಮಟಾ, ಅಂಕೋಲಾ, ಸಿರ್ಸಿ, ಸಿದ್ದಾಪುರಕ್ಕೆ ಇದೆ. ಜೊತೆಗೆ ನಮ್ಮ ನೆಕ್ಸ್ಟ್ ಏನಂತಂದ್ರೆ ನಮ್ದು ಅಂದ್ರೆ ಪಾಲನಾ ಕೇಂದ್ರಗಳನ್ನು ಕೂಡ ನಾವು ಪ್ರಸ್ತಾವನೆ ಕಳಿಸಿದ್ವಿ. ಮಂಕಿಲ್ ಒಂದು ಪಾಲನಾ ಕೇಂದ್ರ ಆಗಬೇಕು, ಮತ್ತೆ ಶಿರಾರಲ್ಲಿ ಒಂದು ಪಾಲನಾ ಕೇಂದ್ರ ಆಗ್ಬೇಕು ಕೂಡ ಪ್ರಸ್ತಾವನೆ ಹೋಗಿದೆ. ಜೊತೆಗೆ ಸರ್ ಬಂದು ಕೂಡ ನನಗೆ ಫಸ್ಟ್ ಇಲ್ಲಿ ನಾವು ಮೀಟಿಂಗ್ ಒಂದ್ಸಲ ಪ್ರಾರಂಭದಲ್ಲಿ ಒಂದು ಮೀಟಿಂಗ್ ಮಾಡಿದ್ರು ನಮ್ಮ ಸಚಿವರು. ಅವಾಗ ಅವ್ರು ಫಸ್ಟ್ ಕೇಳಿದ್ವಿ ಏನಂತಂದ್ರೆ, ನಮ್ದು ಎಂಡೋಸಲ್ಫನ್ ಏನಾಯ್ತು ಅಂತ ಕೇಳಿದ್ರು. ಅವಾಗ ನನಗೆ ಮುಜುಗರ ಆಯ್ತು, ಯಾಕಂತಂದ್ರೆ ಆ ಟೈಮಲ್ಲಿ ಅವರು ಒಂದು ಶಾಶ್ವತ ಪುನರ್ವಸತಿ ಕೇಂದ್ರವನ್ನು ಮಾಡ್ಬೇಕಂತ ಅಂದ್ರೆ ಪೇಷಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಅಂಕೋಲಕ್ಕೆ ಒಂದು ವಿಸಿಟ್ ಕೊಟ್ಟಿದ್ದು ಬಂದಿದ್ರು. ಆವಾಗ ಅವರ ತಾಯಿ ಇದ್ದಾರೆ, ತಂದೆ ಇದ್ದಾರೆ, ಅವರಿಗೆ ಒಂದು ಹೆಣ್ಣು ಮಗು ಇದೆ 24 ವರ್ಷ, ಅವಳು ಎಂಡೋಸಲ್ಫನ್ ಪೀಡಿತೆ. ಅವ್ರ ಪ್ರಿನ್ಸಿಪಲ್ ಸೆಕ್ರೆಟರಿ ಏನ್ ಕ್ವಶನ್ ಕೇಳಿದ್ರು ಅಂದ್ರೆ, ಸರ್ ನನ್ನ ನಂತರ ಏನ್ ಮಾಡ್ತೀರಾ ಅಂತ ಕೇಳಿದ್ರು ಸರ್. ಅದಕ್ಕೆ ನಮ್ಮ ಹತ್ರ ಆನ್ಸರ್ ಇರಲಿಲ್ಲ. ಅದಕ್ಕೆ ಆನ್ಸರ್ ಏನು, ಈಗ ನಾವು 100 ಬೆಡ್ ಹಾಸ್ಪಿಟಲ್ ಮಾಡಿದ್ರೆ ಅಲ್ಲಿ ಅಂತವ್ರನ್ನ ಇಟ್ಟುಬಿಟ್ಟು ನಾವು ಅವರಿಗೆ ಒಂದು ಏನು ಅನುಕೂಲ ಮಾಡಿಕೊಡ್ಲಿಕ್ಕೆ ಅಂತ ಒಂದು ವ್ಯವಸ್ಥೆ ಮಾಡಬಹುದು ಅಂತ ನಾನು ತಿಳ್ಕೊಳ್ತೀನಿ. ಅದು ಕೂಡ ಏನಾಗಿದೆ ಅಂದ್ರೆ ಆಲ್ರೆಡಿ ಈಗ ಪ್ರಸ್ತಾವನೆ ಆಗಿದೆ, ಮಾನ್ಯ ಸಚಿವರು ಅದನ್ನ ಮಾಡಿಕೊಟ್ರೆ ಏನಾಗ್ತದೆ ಅಂದ್ರೆ ಅದೃಷ್ಟ ಅನುಕೂಲ ಮತ್ತೆ ಯಾವ್ದಿನ ನಾನು ತಿಳ್ಕೊಳ್ತೀನಿ. ಇಷ್ಟು ಹೇಳ್ತಾ ನನಗೆ ಮತ್ತೇನಂತಂದ್ರೆ, ನನಗೆ ಮತ್ತೊಂದು ಖುಷಿ ಏನಂತಂದ್ರೆ, ನಾವು ಒಂದು 6 ಲಕ್ಷ ರೂಪಾಯಿದಲ್ಲಿ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡಿದ್ವಿ. ಅಂದ್ರೆ ಈ ಎಂಡೋಸಲ್ಫನ್ ಪೀಡಿತ ಕೊಡ್ಲಿಕ್ಕೆ ವಾಟರ್ ಬೆಡ್, ಹೈಡ್ರಾಲಿಕ್ ಬೆಡ್, ವೀಲ್ ಚೇರ್, ಅದು ಕೂಡ ನಮ್ಮ ಮಿನಿಸ್ಟರ್ ಹತ್ರ ನಾನು ಭಟ್ಕಳಕ್ಕೆ ಮತ್ತೆ ಅಂಕೋಲದಲ್ಲಿ ಅವರ ಕೈಯಿಂದನೇ ಕೊಡ್ತೇವೆ. ಅಂದ್ರೆ ಅದು ಒಂದು ಖುಷಿ ವಿಚಾರ ಅಂತ ನಾನು ತಿಳ್ಕೊಳ್ತೇನೆ. ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನನಗೆ ಧನ್ಯವಾದ ಹೇಳ್ತಾ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಇದು ಆಗಬಾರದು ಆಗೋಗಿ
ಯಾರು ಯೋಚನೆ ಮಾಡಿರೋದಿಲ್ಲ. ಹುಟ್ಟಿದ ಮೇಲೆ ದೊಡ್ಡ ಅಂತ ಆ ನಂತರನೇ ಗೊತ್ತಾಗೋದು, ದೊಡ್ಡದಾಗ್ಲೂ ಗೊತ್ತಾಗೋದಿಲ್ಲ. ಕೆಲವೊಂದು ಗೊತ್ತಾಗ್ತವೆ. ನಾವು ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ದೇವರ ಸೃಷ್ಟಿ, ಏನು ಮಾಡ್ಲಿಕ್ಕೆ ಆಗಲ್ಲ. ಅಂತ ಸಂದರ್ಭದಲ್ಲಿ ನಾವು ಅಂಗವಿಕಲರ ಪರವಾಗಿ ನಿಲ್ಲಬೇಕು, ಅವ್ರಿಗೆ ಸಹಾಯ ಸಹಕಾರ ಮಾಡಬೇಕು. ಇದಕ್ಕೆ ಕಾರಣ ಬೇಕಾದಷ್ಟಿದೆ. ಅದು ಹೇಳಿದ್ರೆ ತಪ್ಪು ಅನಿಸ್ತದೆ, ಹಾಗಾಗಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ದೊಡ್ಡ ಕಾರಣ ಎಂಡೋಸಲ್ಫಾನ್ ಮೆಡಿಸಿನ್, ಔಷಧಿ. ಈ ಗೇರ್ ಮರಕ್ಕೆ ಮೊದಲೇ ಅದರ ಹೂವು ಉದರಬಾರದು ಅಥವಾ ಒಳ್ಳೆಯ ಪ್ರಾಡಕ್ಟ್ ಬರಬೇಕು ಅಂತೇಳಿ ಆ ಮೆಡಿಸಿನ್ ಇಂದ ಎಂಡೋಸಲ್ಫಾನ್ ಮೆಡಿಸಿನ್, ಎಂಡೋಸಲ್ಫಾನ್ ಅದರಿಂದ ಆಗಿದೆ ಅನ್ನುವಂಥದ್ದು ಸಾಮಾನ್ಯವಾಗಿ ಸಂಶೋಧನೆ ಮಾಡಿ ಅದರ ಜೊತೆಲಿ ಕೋರ್ಟಿಗೂ ಹೋಗಿ ಇವರ ಪರವಾಗಿ ಕೋರ್ಟಿಗೆ ಹೋದ್ರು ಸಂಸ್ಥೆಯವರು. ಆ ನಂತರ ಕೋರ್ಟ್ ಆದೇಶ ಮಾಡಿದ್ರು. ಒಂದ್ಸಲ ಮಾಡ್ತು, ಅದರ ನಂತರ ಮತ್ತೆ ಪುನಃ ಸರ್ಕಾರ ಅಪೀಲಿಗೆ ಹೋದ್ರು. ನಮ್ ಸರ್ಕಾರ ಬಂತು. ನಮ್ ಸರ್ಕಾರ ಬಂದಾಗ ನಾವು ಶಾಸಕರಿದ್ದು, ಆಗ ಮತ್ತೆ ಪುನಃ ಆದೇಶ ಆಯಿತು. 27/1/2014 ಆಗ ನನ್ನನ್ನು ನೀವು ಶಾಸಕರನ್ನಾಗಿ ಮಾಡಿದ್ದೇವೆ. ಒಂದೇ ವಾರದಲ್ಲಿ 3 ಹೆಚ್ಚು ಕಡಿಮೆ 3 ಕ್ಯಾಂಪ್ ಹಾಕಿದ್ರಂತ ಕಾಣ್ತಿದ್ದೀವಿ. ಫಸ್ಟ್ ಕ್ಯಾಂಪ್ ನಾವು ಬೆಳಗಾವಿ ಮಾಡಿದ್ದೇವೆ 3/2/2014. ಅದರ ನಂತರ ಸಿರಾಲಿ ಮಾಡಿದೆ, ಅದರ ನಂತರ ಮುರುಡೇಶ್ವರ ಮಾಡಿದೆ. ಹಾಗೆ ಇಡೀ ಜಿಲ್ಲೆಯಲ್ಲಿ ಆ ಕ್ಯಾಂಪ್ ನಡೀತು. ಆ ಸಂದರ್ಭದಲ್ಲಿ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದೆ. 9 ವರ್ಷ ಅದರ ನಂತರ ಯಾವುದೇ ಒಂದು ಕ್ಯಾಂಪ್ ಆಗಲಿಲ್ಲ ಅಥವಾ ಎಂಡೋಸಲ್ಫಾನ್ ಪೀಡಿತರನ್ನ ಗುರುತಿಸಲೂ ಇಲ್ಲ 9 ವರ್ಷದಿಂದ. ನಾನು ಬಂದ ತಕ್ಷಣ ಇಲ್ಲಿ ಬೇರೆ ಕಾರ್ಯಕ್ರಮಕ್ಕೆ ಬಂದಿದೆ. ಆ ಸಂದರ್ಭದಲ್ಲಿ ಸವಿತಾ ಮೇಡಮ್ ಅವ್ರಿಗೆ ಹೇಳಿದೆ, ಡಾಕ್ಟ್ರೇ ಎಷ್ಟು ಜನ ಇದ್ದಾರೆ, ಮತ್ತೆ ಯಾರಾದರೂ ತಪ್ಪದವ್ರು ಇದ್ದಾರೆ ಅಂತ ಹೇಳ್ತಾರೆ, ನಮ್ಮ ಮನೆಗೆಲ್ಲ ಬರ್ತಾರೆ. ಇಲ್ಲ, ಅದು ಅಲ್ಲಿಗೆ ಬಂದಾಯಿತು ಕ್ಯಾಂಪ್ ಮಾಡೋದು. ಕ್ಯಾಂಪಲ್ಲಿ ಯಾರು ಆಯ್ಕೆ ಆಗಿದ್ದಾರೆ ಅವರಿಗೆ ಎಲ್ಲ ರೀತಿಯೂ ಸಹಾಯ ಸಹಕಾರ ಮಾಡ್ತಾ ಇದ್ದೀವಿ ಅಂತ. ಹಾಗೆ DH ಅವ್ರಿಗೆ ಹೇಳಿದೆ, ಇಲ್ಲ ಮತ್ತೆ ಕ್ಯಾಂಪ್ ಮಾಡಿ, ಎಲ್ಲ ತಾಲೂಕಲ್ಲೂ ಮಾಡ್ಲಿಕ್ಕೆ ಹೇಳಿದೆ, ಮಾಡಿ. ನಿಜವಾಗ್ಲೂ ಬಡವರು ಎಲ್ಲನೂ ಕರೆಕ್ಟ್ ಇದೆ ಅಂತಾದ್ರೆ ಅವ್ರು ಶ್ರೀಮಂತರು. ಕೈ, ಕಾಲು, ಕಣ್ಣು ಎಲ್ಲ ಮನುಷ್ಯನಿಗೆ ಏನ್ ಬೇಕು ಎಲ್ಲ ಕರೆಕ್ಟ್ ಇದೆ ಅಂದ್ರೆ ಅವ್ರು ಶ್ರೀಮಂತರು. ದುಡ್ಕೊಂಡು ತಿನ್ಲಿಕ್ಕೂ ಸಾಧ್ಯ ಆಗೋದಿಲ್ಲ ಅಂದಾಗ ಅವ್ರು ಬಡವರು. ಹಾಗಾಗಿ ನಿಜವಾದ ಬಡವರು ಇವರಿಗೆ ಅವಕಾಶ ಮಾಡಿಕೊಡಿ, ಇದಾಗಲೇಬೇಕು ಅಂತ ಹೇಳಿದಾಗ ಇವತ್ತೇ ಕೆಲಸ ಅಧಿಕಾರಿಗಳು ಮಾಡಿದ್ದಾರೆ. ಅದರಿಂದ ಬಡವರಿಗೆ ಅನುಕೂಲ ಆಗಿದೆ. ಇದು ಯಾವ ಬೇಕಾದ್ರೂ ಅವ್ರು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಮಾತ್ರ ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಕ್ಯಾಂಪ್ ಅಲ್ಲಿ ಅಷ್ಟೇ ಮಾಡಿದ ಮೇಲೂ ಮತ್ತೆ ಕಾರವಾರದಲ್ಲಿ ಯಾರೇ ಹೋದ್ರು ಒಂದು ಟೈಮ್ ಕೊಟ್ಟಿದ್ರು. ಆ ಟೈಮ್ ಒಳಗಡೆ ಹೋದ್ರೆ ಅವರನ್ನು ಅರ್ಹತೆ ಇತ್ತು ಅಂತ ಆದ್ರೆ ಅಥವಾ ಹೌದು ಅಂತ ಆದ್ರೆ ಅವರಿಗೂ ಎಂಡೋಸಲ್ಫಾನ್ ಅಲ್ಲಿ ಅವರನ್ನು
ಸೇರಿಸಬೇಕು ಅಂತ ತೀರ್ಮಾನ ಮಾಡಿದ್ರು ಅವರು. ಈಗ ಒಂದೇ ರೀತಿ ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತದೆ. ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ನೋಡುವ. ಯಾಕಂದ್ರೆ ಇದು ಒಂದು ಡಾಕ್ಟರ್ ಹತ್ರ ಆಗುವಂಥದ್ದಲ್ಲ, ಎಲ್ಲಾ ಡಾಕ್ಟರ್ ಇರಬೇಕು. ಕಣ್ಣಲ್ಲಿ ಇರ್ತದೆ, ಕೆಲವು ಕೈ ಕಾಲು ಬ್ರೇನು. ಹಾಗಾಗಿ ಇದು ನೀವು ನಾಳೆ ಇಲ್ಲಿ ಬಂದ್ಕೊಂಡು ನಮ್ಗೆ ಸರ್ಟಿಫಿಕೇಟ್ ಕೊಡಿದ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ. ಇದು ಬಹಳ ಮುಖ್ಯವಾದ. ಇವತ್ತು ಎಷ್ಟೇ ಹೊತ್ತಾಗ್ಲಿ ಇಲ್ಲ ಮತ್ತೆ ಇದಾರೆ ಅಂತ ಹೇಳಿದ್ರೆ ನಾಳೆನೋ ಅಥವಾ ಮತ್ತೆ ಮುಂದೆ ಒಂದು ವಾರನೋ ಬಿಟ್ಟು 15 ದಿನನೋ ಬಿಟ್ಟು ಮತ್ತೆ ಮಾಡ್ಬೇಕು ಅಂತ ಆದ್ರೂ ಮಾಡಿಸ್ಲಿಕ್ಕೆ ಅಧಿಕಾರಿಗಳು ರೆಡಿ ಇದ್ದಾರೆ, ನಾನು ರೆಡಿ ಇದ್ದೀನಿ. ನಂದೇನು ಕೆಲಸ ಇಲ್ಲ, ಇಷ್ಟೇ ಉದ್ಘಾಟನೆ ಮಾಡಿ ಕೊಟ್ಟು ಬೇಕಾಗುವುದು ಪೂರಕವಾಗಿ ಏನ್ ಬೇಕು ಕೊಡಿಸೋದು ಮಾತ್ರ ನನ್ನ ಕೆಲಸ ಅಷ್ಟೇ. ಇದು 1452 ಜನರನ್ನ ಗುರುತಿಸಿದ್ರು ನಾವು 2014ರಲ್ಲಿ ಇಡೀ ಜಿಲ್ಲೆಯಲ್ಲಿ. ಅದರಲ್ಲಿ ಜಾಸ್ತಿ 768 ನಮ್ಮ ತಾಲೂಕು ಭಟ್ಕಳ ತಾಲೂಕು ಒಂದರಲ್ಲಿ. ಅದರಲ್ಲಿ ಪಾಪ 94 ಜನರನ್ನು ನಾವು ಕಳ್ಕೊಂಡಿದ್ದೇವೆ. ಇಷ್ಟು ವ್ಯವಸ್ಥೆ ಮಾಡಿದ್ರು ಉಳಿಸ್ಕೊಡ್ಲಿಕ್ಕೆ ಆಗಲಿಲ್ಲ. ಈಗ ಮತ್ತೆ ಎಷ್ಟು ಜನ ಸೇರ್ಪಡೆ ಆಗ್ತಾರೆ ಗೊತ್ತಿಲ್ಲ. ಅವರಿಗೆಲ್ಲ ರೀತಿಯಿಂದನೂ ಸಹಾಯ ಸಹಕಾರ ಸಿಗುವ ಹಾಗೆ ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಏನು ಅಂಗವಿಕಲರು ಬೇರೆ ಇದರಲ್ಲಿ ಹೋದ್ರೆ ಬರೀ 1,000 ರೂಪಾಯಿ ಸಿಗ್ತದೆ ಅಥವಾ 1,200 ರೂಪಾಯಿ ಸಿಗ್ತದೆ ಅಷ್ಟೇ. ಇದರಲ್ಲಿ ಆದ್ರೆ ಮಿನಿಮಮ್ 1,800 ಅಂತ ಕಾಣ್ತದೆ, 2,000 ರೂಪಾಯಿ ಕೊಡ್ತಾರೆ. ಜಾಸ್ತಿ ಇದ್ರೆ 3,000 ರೂಪಾಯಿ ಕೊಡ್ತಾರೆ. ಈಗ 4,000 ರೂಪಾಯಿ ಮಾಡಿದ್ರೆ 3,000 ಆಯ್ತು. 60% ಮೇಲೆ 4,000 ರೂಪಾಯಿ ಕೊಡ್ತಾರೆ. 60% ಒಳಗಡೆ ಇದ್ರೆ 2,000 ರೂಪಾಯಿ ಕೊಡ್ತಾರೆ. ಅವರಿಗೆ ಮೆಡಿಸಿನ್ ಎಲ್ಲಾನು ಫ್ರೀ ಇರುತ್ತೆ. ಅವ್ರಿಗೆ ಮತ್ತೆ ಆಂಬುಲೆನ್ಸೇ ಮಾಡಿಟ್ಟಿದ್ದೇವೆ ನಾವು, ಅವಾಗಲೇ ಮಾಡಿದ್ದಾರೆ. ಅದರ ನಂತರ ಏನೂ ಆಗ್ಲಿಲ್ಲ, 9 ವರ್ಷದಲ್ಲಿ ಏನೂ ಆಗ್ತಿಲ್ಲ. ಮತ್ತೆ ಎಂಡೋಸಲ್ಫಾನೇ ಮರ್ತೋಗ್ಬಿಟ್ಟಿದೆ. ಇವ್ರ ಕಷ್ಟ ಗೊತ್ತಿರ್ಬೇಕು ನಮ್ಗೆ, ನಮ್ಮಲ್ಲಿ ಡಾಕ್ಟರ್ ಆಗಲಿ ಅಥವಾ ವೇದಿಕೆಯಲ್ಲಿ ಗೊತ್ತಿತ್ತು ಅಂತ ಅಂದ್ರೆ ಅವ್ರಿಗೆ ಸಹಾಯ ಸಹಕಾರ ಮಾಡ್ತಾರೆ. ಸ್ವಲ್ಪ ಒಂದು 5 ನಿಮಿಷ ಆ ಮಕ್ಕಳ ಅಥವಾ ಎಂಡೋಸಲ್ಫಾನ್ ಪೀಡಿತರ ಜೊತೆಲಿ ಒಂದು ಅರ್ಧ ಗಂಟೆ 1 ಗಂಟೆ ಕಾಲ ಕಳೆದ್ರೆ ಯಾರಿಗಾದ್ರೂ ಗೊತ್ತಾಗ್ತದೆ. ಆದ್ರೂ ಆ ಪಾಲಕರು ಇಷ್ಟು ವರ್ಷ ಅವರನ್ನ ಸಾಕಿದಾರಲ್ಲ, ಅವ್ರ ಜೊತೆ ಇದಾರಲ್ಲ, ಅದು ಮುಖ್ಯ. ಅದನ್ನ ನೋಡಿ ನಾವು ಇದನ್ನು ಕೊಡ್ಲೇಬೇಕು ಅನ್ನೋದು ತೀರ್ಮಾನ ಮಾಡಿ ಅವ್ರು ನೋಡ್ಕೊಳ್ಳಿಕ್ಕೆ ಡಾಕ್ಟರು, ಸಿಸ್ಟರ್ಸ್, ಆಂಬುಲೆನ್ಸ್, ಮೆಡಿಸಿನ್. ಕೆಲವೊಂದು ಮೆಡಿಸಿನ್ ಸಿಗಲಿಲ್ಲ ಅಂದ್ರೆ ಈಗ ಗೊತ್ತಾಗ್ತಾ ಇದೆ ಸಿಗೋದಿಲ್ಲ ಅಂತ. ಅದೇನಾಗಿದೆ ನೋಡಿ ಕೊಡಿಸುವಂತ ಕೆಲಸವನ್ನು ಮಾಡ್ತೀವಿ. ಅವ್ರಿಗೆ ಕೊರತೆ ಆಗ್ತಾರೆ. ನಿಜವಾದ ಬಡವರು, ನಿಜವಾಗಿ ಕಷ್ಟದಲ್ಲಿರುವವರು, ಪಾಲಕರು ಕಷ್ಟದಲ್ಲಿರುವರು. ಹಾಗಾಗಿ ಅವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. 15 ಕೋಟಿ ಬೇಕು ಅದಕ್ಕೆಲ್ಲ ಈಗಾಗಲೇ ಮಾಡ್ಲಿಕ್ಕೆ ಏನ್ ಬೇಕು ಅಂದ್ರೆ 100 ಬೆಡ್ ಹಾಸ್ಪಿಟಲ್. ಅದಕ್ಕೆ ಏನ್ ಮಾಡಿದ್ರೆ ಸರಿ, ಅವರಿಗೆ ಸಾಮಗ್ರಿಗಳು ಅಥವಾ ಪಾಲಕರು ಉಳಿಲಿಕ್ಕೆ ವ್ಯವಸ್ಥೆ ಇದೆಲ್ಲ ಸೇರಿ ಒಂದು 15 ಕೋಟಿಗೆ ಎಸ್ಟಿಮೇಟ್ ಮಾಡಿದ್ದೇವೆ. ಅದು ಪ್ರಯತ್ನ ಮಾಡ್ತಾ ಇದ್ದೇವೆ. ಇದೊಂದಾದ್ರೆ ಮಕ್ಕಳಿಗೆ, ಪಾಲಕರಿಗೆ ಎಲ್ಲಕ್ಕಿಂತ ನಮಗೂ ಸ್ವಲ್ಪ ಸಂತೋಷ. ನಾವೇನು ಮಾಡಬೇಕು ಅಂದ್ರೆ ನಾವೀಗಾಗಲೇ ತೀರ್ಮಾನ ಮಾಡಿದ್ದೇವೆ. ಪಾಲಕರಲ್ಲಿ ವಿನಂತಿ, ಯಾರ ತಪ್ಪಿಂದ ಆಗಿದ್ದಲ್ಲ ಅಥವಾ ಏನೋ ವ್ಯತ್ಯಾಸ ಆಗಿರ್ಬೋದು, ನಾವು ಅವರನ್ನ ನೋಡ್ಕೊಳ್ಳೇಬೇಕು, ಅವ್ರ ಜೊತೆ ಇರಲೇಬೇಕು, ಅವ್ರಿಗೆ ಸಹಾಯ ಸಹಕಾರ ಮಾಡಲೇಬೇಕು. ನಿಮ್ ಜೊತೆ ನಾನು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೆ ಏನಾದ್ರೂ ಸರ್ಕಾರದಿಂದ ಕೊಡ್ಲಿಕ್ಕೆ ಸಾಧ್ಯ ಆದ್ರೆ, ನಮ್ಮಿಂದ ಕೊಡ್ಲಿಕ್ಕೆ ಸಾಧ್ಯ ಆದ್ರೆ ನಾವು ನಿಮ್ ಜೊತೆಗೆ ಇರ್ತೇವೆ.
ಯಾವುದೇ ಕಾರಣಕ್ಕೆ ಆ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊಡಿ. ಅವ್ರ ಜೊತೆ ನಾನು ಹೇಳಿದ್ರು ನೀವು ನೋಡ್ಕೊಳ್ತೀರಿ, ನೀವು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಿ. ಇಲ್ಲಾಂದ್ರೆ ಇಷ್ಟು ದಿವಸ ಅವ್ರ ಜೊತೆ ಇರೋದೇ ದೊಡ್ಡ ಕೆಲಸ. ನಾವು ಬಂದ್ಮೇಲೆ ಇದನ್ನ ಶುರು ಮಾಡಿದ್ವಿ, 9 ವರ್ಷ ಆಯ್ತು. ಯಾರೇ ತಪ್ಪಿದ್ರು ಈ ತಾಲೂಕಿಗೆ ಸೀಮಿತವಾಗಲ್ಲ, ಈ ಜಿಲ್ಲೆ ಅಥವಾ ಈ ರಾಜ್ಯದಲ್ಲೇ ಎಲ್ಲೇ ಇಂಥವ್ರಿದ್ರು ಇವರನ್ನ ಗುರುತಿಸುವಂತ ಕೆಲಸವನ್ನ ಮಾಡ್ತೇವೆ. ನಮ್ಮ ತಾಲೂಕಲ್ಲಿ ಈಗ ನೋಡಿದ್ರೆ ಮತ್ತೆ ಪುನಃ ಒಂದು 500 ಜನ ಇದ್ದಾರೆ. ಆ ಮಕ್ಕಳಿಗೆ ಅನುಕೂಲ ಆಗಲಿ, ಪಾಲಕರಿಗೆ ಅನುಕೂಲ ಆಗಲಿ, ಅವ್ರಿಗೆ ಮತ್ತೆ ಶಿಕ್ಷಣನೂ ಅದೇ ರೀತಿ ಕೊಡ್ತಾ ಇದ್ದಾರೆ. ಮನೆಗೆ ಹೋಗಿ ಶಿಕ್ಷಣ ಕೊಡುವಂತ ವ್ಯವಸ್ಥೆ ಇದೆ. ಯಾರಿಗಾದ್ರೂ ವ್ಯತ್ಯಾಸ ಆದ್ರೆ ಆ ಮಕ್ಕಳ ಮನೆಗೆ ಹೋಗಿ ಅವರಿಗೆ ಶಿಕ್ಷಣವನ್ನ ಕೊಟ್ಟು ಅವರಿಗೆ ಪಾಲಕರಿಗೂ ಜಾಗೃತಿ ಮೂಡಿಸಿ ಮಕ್ಕಳಿಗೂ ಶಿಕ್ಷಣವನ್ನ ಕೊಟ್ಟು, ಅಂದ್ರೆ ಯಾವುದೇ ರೀತಿಯಲ್ಲಿ ಆ ಮಗುಗೆ ತೊಂದರೆ ಆಗಬಾರ್ದು. ಕೊಡ್ಲಿಕ್ಕೆ ಅವಕಾಶ ಇದೆ. ಮಾತಾಡಿ, ಯಾರು ಬೇಕಾದ್ರೂ ಪಾಲಕರು ಮಾತಾಡಿ ಅಥವಾ ಫಲಾನುಭವಿಗಳು ಮಾತಾಡಿ, ಏನ್ ಮಾಡಿದ್ರೆ ಸರಿ ಅಥವಾ ಏನ್ ಅವಶ್ಯಕತೆ ಅದೇ ಅದನ್ನ ಮಾಡ್ಲಿಕ್ಕೆ ನಾನು ನಿಮ್ ಜೊತೆ ಇದ್ದೀನಿ. ಸಲಹೆ ಸೂಚನೆ ಕೊಟ್ರೆ ನಾನು ಅದನ್ನ ಕಾರ್ಯರೂಪಕ್ಕೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನಿಮ್ಗೆಲ್ಲರಿಗೂ ದೇವರು ಚೆನ್ನಾಗಿಟ್ಟಿರ್ಲಿ. ಮತ್ತೆ ಏನು ಮುಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಸಾಮಾನ್ಯ ಜನತೆ ಕೊಡುವವರಿಗೆ ಆ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ನನ್ನ ಮಾತನ್ನು ये बहुत बड़ा कैंप हुआ, बहुत खुशी की बात है कि हमारे गांव में बहुत सारे हैंडीकैप्ड हैं और भी बहुत सारे हैं जो बेड पे पड़े हैं, उनको उठाकर यहाँ लाने वाला कोई आदमी नहीं। अलग अलग लेवल में कर रहे हैं कैंप, ये पहला है। अच्छा, आज ही आखिर नहीं है। मेरा भी एक लड़का है, वो भी 10 साल के बाद वो अब नॉर्मल है। 18 साल से मैं उसके पीछे भाग रहा हूँ। बड़ी खुशी हुई कि आप लोग बार बार ऐसे कैंप को ये करें और हेल्प का मौका दें। ಒಂದೇ ವಿಷಯ ಹೇಳ್ತೇನೆ ಸರ್, ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ನಮ್ಗೆ ಒಂದು ಇಮಿಡಿಯೇಟ್ಲಿ ಆರ್ಥೋ ಡಾಕ್ಟರ್, ನಮ್ಮ ಆರ್ಥೋ ಡಾಕ್ಟರ್ಗೆ ಡೆಪ್ಯುಟೇಷನ್ ಮಾಡಿದ್ದಾರೆ. ಆರ್ಥೋ ಡಾಕ್ಟರ್ ಬೇಕು, ಇಮಿಡಿಯೇಟ್ಲಿ ಬೇಕು. ಯಾಕೆಂದ್ರೆ ಬಹಳ ಅಪಘಾತ ಆಕ್ಸಿಡೆಂಟ್ ಆಗ್ತಾ ಉಂಟು, ಬಹಳ ಆಕ್ಸಿಡೆಂಟ್ ಆಗ್ತಾ ಉಂಟು. ಜನರಿಗೆ ಬೆಂಗಳೂರು ಮದೀಪಾಲ್ ಎಲ್ಲ ಕಳಿಸ್ಬೇಕಾಗ್ತದೆ. ಪ್ಲೀಸ್ ನಮ್ಮ ಮಿನಿಸ್ಟರ್ ಇದ್ದಾರೆ ಮತ್ತೆ DHO ಅವರು ಇದ್ದಾರೆ, ಇಬ್ಬರು ಮಾತಾಡಿ ಇಮಿಡಿಯೇಟ್ಲಿ ಒಂದು ಡಾಕ್ಟರ್ ಟ್ರಾನ್ಸ್ಫರ್ ಮಾಡಬಹುದು ಪ್ಲೀಸ್. ಥ್ಯಾಂಕ್ ಯು.